ಕಾವೇರಿ ನೀರು ಕಮ್ಮಿ ಆಗಿದೆ, ಮಳೆ ಬಂದು ಕಮ್ಮಿ ಆಗಿದೆ. ಆದರೆ ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶದ ಮೇರೆಗೆ ಈ ಥರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಅವ್ರು ಸುಪ್ರೀಂ ಕೋರ್ಟ್ ಅವರು ಆ ಮಂಡಳಿಯವರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರಲೇಬೇಕಾಗುತ್ತೆ ಕಾನೂನು ಪ್ರಕಾರ. ಸೊ ಹಾಗಾಗಿ ನಮ್ಮ ಕುಡಿಯೋ ನೀರಿಗೆ ಎಷ್ಟು ನೀರು ಇಟ್ಕೊಳ್ಬೇಕು ಅದನ್ನ ಇಟ್ಕೊಂಡು ತಮಿಳ್ನಾಡಿಗೆ ಏನು ನೀರು ಕೊಡಬೇಕು ಅದು ಕೊಡಬೇಕಾಗತ್ತೆ. ಬಟ್ ಆದರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಅದೇ ಅಂತಿಮ ಆಗುತ್ತೆ. ಇದು ಕೋರ್ಟಲ್ಲಿ ವಾದ ಮಾಡುವಂಥದ್ದಲ್ಲ. ಇದಾಗಲೇ ಹಿಂದೆ ಎಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಮಂಡಳಿ ರಚನೆ ಆಗಿರೋದು. ಆ ಮಂಡಳಿಯವರು ನೀರಿನ ಪರಿಸ್ಥಿತಿ ಎರಡೂ ರಾಜ್ಯದಲ್ಲಿ ನೋಡಿ ಅದರ ಆಧಾರದ ಮೇಲೆ ಯಾರಿಗೆ ಎಷ್ಟು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಸೊ ಹಾಗಾಗಿ ಇದರ ವಿಷಯದಲ್ಲಿ ನಾವೇನು ಮಾಡೋದಕ್ಕಾಗಲ್ಲ, ನಮ್ಮ ಕೈ ಕಟ್ಟಿರುತ್ತೆ. ಬಟ್ ಆದರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಅದೇ ಅಂತಿಮ ಆಗುತ್ತೆ. ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಅವರ ಈ ಒಂದು ತೀರ್ಮಾನಕ್ಕೆ ಬರೋಕ್ಕಿಂತ ಮುಂಚೆ ಎರಡೂ ರಾಜ್ಯದ ಪ್ರತಿನಿಧಿಗಳನ್ನು ಮತ್ತು ನಮ್ಮ ಅಧಿಕಾರಿಗಳನ್ನೆಲ್ಲ, ಎಕ್ಸ್ಪರ್ಟ್ಗಳನ್ನು, ಪರಿಣಿತರನ್ನು ಅವ್ರನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲರದ್ದು ವಾದಗಳನ್ನು ಆಲಿಸಿನೇ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ನಾನೇನು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಸೊ ಕಾವೇರಿ ಪ್ರಾಧಿಕಾರ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಭದ್ರಾಗಿರಲೇಬೇಕಾಗುತ್ತೆ ಸರ್ಕಾರ. ಮುಖ್ಯಮಂತ್ರಿಗಳು ಇದಕ್ಕೆ ಏನು ರೆಸ್ಪಾಂಡ್ ಮಾಡ್ತಾರೆ ನೋಡ್ತಾರೆ. ಹೌದು, ನಾನು ಇವತ್ತು ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಎರಡೂ ಬರುತ್ತೆ. ಈ ಎರಡೂ ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನೆ ಮಾಡಿದೆ. ಸೊ ಹಾಗಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೇಕಾದಷ್ಟು ಕಾಮಗಾರಿಗಳು ನಡೀತಾ ಇದೆ. ಕೆಲವು ವರ್ಕ್ಗಳು ನಿಗದಿತ ಸಮಯದಲ್ಲಿ ಮುಗಿದಿಲ್ಲ, ಬಹಳ ವಿಳಂಬ ಆಗಿದೆ. ಸೊ ಅದನ್ನು ವಿಳಂಬ ಮಾಡಬೇಡಿ, ಈಗ ಒಂದು ಟೈಮ್ ಲಿಮಿಟ್ ಕೊಟ್ಟು ಆ ಟೈಮ್ ಲಿಮಿಟ್ನಲ್ಲೇ ಮುಗಿಸ್ಬೇಕು ಅಂತ ಹೇಳಿದ್ದೇನೆ. ಮತ್ತು ನಗರನ ಸ್ವಚ್ಛವಾಗಿಡಬೇಕು ಅಂತ ಹೇಳಿದ್ದೇನೆ. ಮತ್ತು UCF ಫಂಡ್ನಲ್ಲಿ ಯಾವ್ಯಾವ ಕಾಮಗಾರಿಗಳನ್ನು ಪ್ರಪೋಸಲ್ ಕೊಡಬೇಕು ಅದನ್ನು ಕೂಡ ನಾನು ಪರಿಶೀಲನೆ ಮಾಡಿದ್ದೇನೆ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಈಗ ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಸೊ ಎದುರಾಗಿರೋ ಸಮಸ್ಯೆಗಳಿಗೆ ಇವರು ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಿದ್ದೇನೆ. ಸೊ ಹಾಗಾಗಿ ಹಲವಾರು ವಿಷಯಗಳು ಸಭೆಯಲ್ಲಿ ಬಂತು. ಕಳೆದ 6 ತಿಂಗಳಿಂದ 2 ವರ್ಷ ಆಯಿತು ಪಾಲಿಕೆಗಳಿಗೆ ಅನುದಾನನೇ ಬರ್ತಾ ಇಲ್ಲ. ಹೀಗಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ. ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳುತ್ತೆ? ಇಲ್ಲ, ವಿಶೇಷ ಅನುದಾನ ಅಂತೇಳಿ ಬೆಳಗಾವಿ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರದಿಂದ ಹಿಂದೆ ಅನುದಾನ ಕೊಟ್ಟಿದ್ರಂತೆ. ಸೊ ಅನುದಾನ ಈ ಬಾರಿ ಬಂದಿಲ್ಲ, ಅದನ್ನು ಕೊಡಿಸ್ಕೊಡಿ ಅಂತ ಹೇಳಿ ನಮ್ಮ ಶಾಸಕರು ಕೂಡ ಕೇಳಿದರು. ಸೊ ಖಂಡಿತ ನಾನು ಅದನ್ನು ಸರ್ಕಾರದ ಗಮನಕ್ಕೆ ತಂದು ಕೊಡೋದಕ್ಕೆ ಸಾಧ್ಯ ಆದರೆ ಕೊಡಿಸ್ಕೊಡೋಣ. ಇದು ಪಾಲಿಕೆಯಲ್ಲಿ ಒಂದು ಗೊತ್ತುವಳಿ ಪಾಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬೆಳಗಾವಿ ಈ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಅಂಥೇಳಿ. ಆದರೆ ಮೇಯರ್ ಅದನ್ನು ಪಾಸ್ ಮಾಡದೆ ಏನು ಮಾಡಿದ್ದಾರೆ, ಅದಕ್ಕೆ ಕಾನೂನು ಅಭಿಪ್ರಾಯ ಅಂತ ಹೇಳಿ ನಮ್ಮ ಇಲಾಖೆಗೆ ಕಳಿಸ್ಬಿಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದ ಮತ್ತೆ DC ಹೋಗಿ DC ಮತ್ತೆ ವಾಪಸ್ ನಮ್ಮ ಇಲಾಖೆ ಸೆಕ್ರೆಟರಿಗೆ ಬಂದಿದೆ. ಅವರು ಅದನ್ನು ಕಾನೂನು ಅಭಿಪ್ರಾಯಕ್ಕೆ ಅಂಥೇಳಿ ಕಾನೂನು ಇಲಾಖೆಗೆ ಕಳಿಸಿದರು. ನಮ್ಮ ಇಲಾಖೆಗೆ ಬಂದಿದ್ದು ಕಳೆದ ತಿಂಗಳು 11ನೇ ತಾರೀಕು. ನನಗಿನ್ನೂ ಆಗ್ತಾನೆ ಹೊಸದಾಗಿ ಸಚಿವನಾಗಿದ್ದೆ. ಸೊ ಅದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಮತ್ತು ಅದಾದಮೇಲೆ ಈಗ ಕಾನೂನು ಅಭಿಪ್ರಾಯ ತೆಗೆದುಕೊಂಡು ಈಗ 21ನೇ ತಾರೀಕಿಗೆ ಕಾನೂನು ಇಲಾಖೆಯಿಂದ ಅಭಿಪ್ರಾಯ ಬಂದಿದೆ. ಅದರೊಳಗೆ ಮಧ್ಯದಲ್ಲಿ ನಾಗಮೋಹನ್ ದಾಸ್ ಅವರು ಕರ್ನಾಟಕ ಗಡಿ ಪ್ರದೇಶ ಮತ್ತು ನದಿ ರಕ್ಷಣಾ ಆಯೋಗದ ಅಧ್ಯಕ್ಷರು, ಅವರು ಕೂಡ ಇದಕ್ಕೆ ಯಾವುದೇ ಒಂದು ಲೀಗಲ್ ಹರ್ಡ್ ಇಲ್ಲ, ಕಾನೂನು ತೊಡಕಿಲ್ಲ ಅಂಥೇಳಿ ಅವರು ಕೂಡ ಅಭಿಪ್ರಾಯಗಳನ್ನು ನಮ್ಮ ಚೀಫ್ ಸೆಕ್ರೆಟರಿಗೆ ಕೊಟ್ಟಿದ್ದಾರೆ. ಸೊ ಇದು ಬೆಳಗಾವಿ ನಮ್ಮ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಅನ್ನೋದ್ರೊಳಗೆ ಯಾವುದೇ ಎರಡು ಮಾತಿಲ್ಲ, ಅದು ನಿರ್ವಿವಾದ. ಮತ್ತು ಅದಕ್ಕೆ ನಾವು ಯಾವತ್ತೂ ಕೂಡ ಬದ್ಧರಾಗಿದ್ದೇವೆ. ಬೇರೆ ಬೇರೆ ಕರ್ನಾಟಕ ಸರ್ಕಾರಗಳು ಕೂಡ ಅದನ್ನೇ ಪುನರುಚ್ಚಾರ ಮಾಡ್ಕೊಂಡು ಬಂದಿದ್ದಾವೆ. ನಮ್ಮ ವಿಧಾನಸಭೆಯಲ್ಲೂ ಕೂಡ ನಾವು ಮಹಾಜನ್ ವರದಿಯನ್ನು ಸಂಪೂರ್ಣವಾಗಿ ಅಂಗೀಕಾರ ಮಾಡ್ತೀವಿ. ಮತ್ತು ಮಹಾಜನ್ ವರದಿ ಬೆಳಗಾವಿ ಕರ್ನಾಟಕ ರಾಜ್ಯಕ್ಕೆ ಸೇರಬೇಕು ಅಂತ ಹೇಳಿ ವರದಿ ಕೊಟ್ಟಿದೆ, ಅದನ್ನು ನಾವು ಸಂಪೂರ್ಣವಾಗಿ ಒಪ್ಕೋತೀವಿ ಅಂತ ಕೂಡ ಹೇಳಿದ್ದೇವೆ. ಆದರೆ ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಪಾಸ್ ಮಾಡಿರುವಂಥ ಗೊತ್ತುವಳಿ ಕಾನೂನು ಪ್ರಕಾರ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಒಪಿನಿಯನ್ ಕೊಡಬೇಕಾಗಿದೆ. ಕಾನೂನು ಇಲಾಖೆಯಿಂದ ಒಂದು ಅಭಿಪ್ರಾಯ ಬಂದಿದೆ, ನಾನು ಅದನ್ನು ಪರಿಶೀಲನೆ ಮಾಡಿ ಪಾಲಿಕೆಯಲ್ಲಿ ಆ ರೆಸಲ್ಯೂಷನ್ ಪಾಸ್ ಆಗೋದಕ್ಕೆ ಪೂರಕವಾದಂಥ ಅಭಿಪ್ರಾಯ ಬರೋಂಗೆ ನಾವು ಮೀಟಿಂಗ್ ಮಾಡಿ ಅದನ್ನು ಮಾಡ್ತಾರೆ. ಕನ್ನಡ ಸಂಘಟನೆಯವರು ಬೇಡಿಕೆ ಇಟ್ಟಿದ್ದಾರೆ, ಅಕಸ್ಮಾತ್ ಏನಾದರೂ ಗೊತ್ತುವಳಿ ಪಾಸ್ ಮಾಡಲ್ಲ ಅಂತಂದರೆ ಸೂಪರ್ ಸೀಡ್ ಮಾಡಿ ಅಂಥೇಳಿ. ನಾವು ಮೊದಲು
ಕಾನೂನು ಅಭಿಪ್ರಾಯ ಕೊಡೋಣ, ಪಾಲಿಕೆಯಿಂದ ನೀವು ಗೊತ್ತೋಳಿ ಪಾಸ್ ಮಾಡ್ಬೋದು ಅಂತೇಳಿ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ ಅನ್ನೋದು ಆಧಾರದ ಮುಂದಿನ ಕ್ರಮ ಬಗ್ಗೆ ಯೋಚನೆ ಮಾಡಿ.